Hi there, I am Arun Kumar from Shri Sai Tutorials, PJ Extension, Davangere. Today we are going to discuss about computation of total income from salary. Computation of total income from salary ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವೇನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಈಗ ನಾನು ಒಬ್ಬ ಎಂಪ್ಲಾಯಿ ಯಾವ ಕಂಪನಿಗೆ ಎ ಅಂಡ್ ಕೋ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಕೊಳ್ಳೋಣ. ಎ ಅಂಡ್ ಕೋ ಪ್ರೈವೇಟ್ ಲಿಮಿಟೆಡ್ ಎನ್ನುವಂಥದ್ದು ಒಂದು ಕಂಪನಿ ಇದೆ. ಆ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಎಕ್ಸ್ ಆಗಿರಲಿ. ನನಗೆ ಎಂಪ್ಲಾಯಿ ಅಂತ ಹೇಳ್ತಾರೆ. ನನಗೆ ಯಾರು ಸ್ಯಾಲರಿ ಕೊಡ್ತಾ ಇದ್ದಾರೆ? ಎ ಅಂಡ್ ಕೋ ಪ್ರೈವೇಟ್ ಲಿಮಿಟೆಡ್. ಇಟ್ ಈಸ್ ದ ಕಂಪನಿ ದಟ್ ಗಿವ್ಸ್ ಮಿ ದ ಸ್ಯಾಲರಿ ಫಾರ್ ಮೈ ಸರ್ವಿಸ್ ರೆಂಡರ್ಡ್ ಇನ್ ದಟ್ ಕಂಪನಿ. ಇದಕ್ಕೆ ಎಂಪ್ಲಾಯರ್ ಅಂತ ಹೇಳ್ತೇವೆ. ಎಂಪ್ಲಾಯರು ನನಗೆ ಏನೆಲ್ಲ ಕೊಡ್ತಾರೋ ಅದೆಲ್ಲದೂ ಕೂಡ ನನಗೆ ಸ್ಯಾಲ್ರಿ ಅಂತ ಆಗುತ್ತೆ. ಎಂಪ್ಲಾಯರ್ ನನಗೆ ಏನು ಕೊಡ್ಬೋದು? ಎಂಪ್ಲಾಯರ್ ಮಂತ್ಲಿ ಸ್ಯಾಲ್ರಿ ಒಂದು 20,000 ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಕಾಲ್ಡ್ ದ ಬೇಸಿಕ್ ಸ್ಯಾಲರಿ. Along with this basic salary, I will be given some other payments in cash and some other payments in kind. ಅಂದರೆ ಬೇಸಿಕ್ ಸ್ಯಾಲ್ರಿ ನನಗೆ 20,000 ಕೊಡ್ತಾ ಇದೆ ಅಂತ ಹೇಳಿದ್ರೆ ಆ 20,000 ಜೊತೆಗೆ ಕಂಪನಿ ಎನ್ನುವಂಥದ್ದು ಕ್ಯಾಶ್ ರೂಪದಲ್ಲಿ ಬೇರೆ ಪೇಮೆಂಟ್ಸನ್ನು ಕೂಡ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಅಲವೆನ್ಸ್ ಅಂತ ಕೊಡುತ್ತೆ, HRE ಅಂತ ಹೇಳ್ಬಿಟ್ಟು ಕೊಡುತ್ತೆ, ಸಿಟಿ ಕಾಂಪನ್ಸೇಟರಿ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ, ಫ್ಯಾಮಿಲಿ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಹೀಗೆ ಹಲವಾರು ಹೆಸರಿನಲ್ಲಿ ಏನಪ್ಪ ಅಂತಂದರೆ ಬೇರೆ ಬೇರೆ ಪೇಮೆಂಟ್ಸನ್ನು ಕೂಡ ನನಗೆ ಮಾಡುತ್ತೆ. ಅದು ಈ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಸೇರುತ್ತೆ. ನಗದು ರೂಪದಲ್ಲಿ ಕೊಡುವಂಥದ್ದು ಇದೆಲ್ಲ. ಈ ನಗದು ರೂಪದ ಜೊತೆಗೆ ಏನಪ್ಪ ಅಂತಂದರೆ ನನಗೆ ಮನೆ ಇಲ್ಲ ಅಂತ ಹೇಳಿದ್ರೆ ಮನೆಯೂ ಕೂಡ ಕೊಡಬಹುದು. ಅದಕ್ಕೆ ರೆಂಟನ್ನು ಅದು ಪಡೆಯೋದಿಲ್ಲ. ಕೆಲವು ಗಿಫ್ಟ್ಸ್ಗಳನ್ನು ಕೂಡ ನನಗೆ ಕೊಡ್ಬೋದು. ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಪ್ಪ ಅಂತಂದರೆ ಪರ್ಕ್ವಿಸೈಡ್ಸ್ ಅಂತ ಹೇಳ್ಬಿಟ್ಟು ನನಗೆ ಅವುಗಳಿಗೆ ಪರ್ಕ್ವಿಸೈಡ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಇವೆಲ್ಲ ಏನು ಕೊಡುತ್ತಲ್ಲ, ಹೀಗೆ ಕಂಪನಿ ಅನ್ನುವಂಥದ್ದು ಒಬ್ಬ ಎಂಪ್ಲಾಯಿಗೆ ಏನೆಲ್ಲ ಕೊಡುತ್ತಲ್ಲ ಇದೆಲ್ಲದೂ ಕೂಡ ಸ್ಯಾಲ್ರಿ ಅಂತ ಬಿಟ್ಟು ಹೇಳ್ತೀವಿ. ಇದನ್ನು ಟೋಟಲ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ಎಷ್ಟು ಅಮೌಂಟ್ ಬರುತ್ತೋ ಅದ್ರ ಮೇಲೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾದರೆ ಒಟ್ಟು ಸ್ಯಾಲರಿಯನ್ನು ಕಂಪನಿ ನನಗೆ ಎಷ್ಟು ಕೊಡ್ತು ಅಂತ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದೇ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಬೇಸಿಕ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಆ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಮತ್ತೇನು ಕೊಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಅಲೋವೆನ್ಸಸ್ಗಳನ್ನು ಕೊಡುತ್ತೆ. ಈಗ ಆಲ್ರೆಡಿ ನಾನು ಹೇಳಿದೆ ಅಲೋವೆನ್ಸ್ ಅಂದರೆ ಏನಪ್ಪ ಅಂದರೆ ಪೇಮೆಂಟ್ಸ್ ಇನ್ ಕ್ಯಾಶ್ ಪೇಡ್ ಬೈ ದ ಎಂಪ್ಲಾಯರ್ ಟು ದ ಎಂಪ್ಲಾಯಿ ಟು ಮೀಟ್ ಸರ್ಟನ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಅಲೋವೆನ್ಸಸ್. ಕಂಪನಿ ಅನ್ನುವಂಥದ್ದು ಎಂಪ್ಲಾಯಿಗೆ ಕ್ಯಾಶ್ ರೂಪದಲ್ಲಿ ಏನೇ ಪೇಮೆಂಟ್ಸ್ ಮಾಡಿದರೆ ಸ್ಯಾಲ್ರಿ ಜೊತೆಗೆ ಅದೆಲ್ಲವನ್ನು ಕೂಡ ನಾವು ಅಲೋವೆನ್ಸಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀವಿ. ಏನೆಲ್ಲ ಅಲೋವೆನ್ಸಸ್ಗಳನ್ನು ಕೊಡುತ್ತೋ ಆ ಎಲ್ಲ ಅಲೋವೆನ್ಸಸ್ಗಳನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಏನೆಲ್ಲ ಅಲೋವೆನ್ಸಸ್ಗಳನ್ನು ಕೊಡುತ್ತೋ ಆ ಎಲ್ಲ ಅಲೋವೆನ್ಸಸ್ಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಬೇಸಿಕ್ ಸ್ಯಾಲರಿ ಜೊತೆಗೆ ಆ್ಯಡ್ ಮಾಡ್ತೀವಿ. ಅಲೋವೆನ್ಸ್ ಅಷ್ಟೇ ಕೊಡುತ್ತಾ? ಇಲ್ಲ, ಅಲೋವೆನ್ಸ್ ಜೊತೆಗೆ ಕೆಲವೊಂದು ಪರ್ಕ್ವಿಸೈಟ್ಸ್ಗಳನ್ನು ಕೂಡ ಕೊಡುತ್ತೆ. ಅಂದರೆ ಪರ್ಕ್ವಿಸೈಟ್ ಅಂದರೆ ಏನು? ಎನಿ ಪೇಮೆಂಟ್ಸ್ ಇನ್ ಕೈಂಡ್ ಗಿವನ್ ಬೈ ದ ಎಂಪ್ಲಾಯರ್ ಟು ಎಂಪ್ಲಾಯಿ ಟು ಮೀಟ್ ಸರ್ಟನ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಪರ್ಕ್ವಿಸೈಟ್ಸ್. ನಗದು ರೂಪ ಬಿಟ್ಟು ಮನೆಯ ರೂಪದಲ್ಲಾಗಿರ್ಬೋದು ಅಥವಾ ವಸ್ತುವಿನ ರೂಪದಲ್ಲಾಗಿರ್ಬೋದು ಬೇಸಿಕ್ ಸ್ಯಾಲರಿ ಜೊತೆಗೆ ಕೊಟ್ಟರೆ ಅದನ್ನು ಕೂಡ ಆ ಒಂದು ಸರ್ವಿಸಸ್ಗಳನ್ನು ಕೊಟ್ಟರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಪರ್ಕ್ವಿಸೈಟ್ಸ್ ಅಂತ ಬಿಟ್ಟು ಕರಿತೀವಿ. ಈ ಅಲೋವೆನ್ಸಸ್ಸು ಮತ್ತು ಪರ್ಕ್ವಿಸೈಟ್ಸು ಮತ್ತು ಬೇಸಿಕ್ ಸ್ಯಾಲ್ರಿ ಮೂರನ್ನು ಟೋಟಲ್ ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತೆ. ಆ ಅಮೌಂಟಿನ ಮೇಲೆ ಏನು ಮಾಡ್ತಾರೆ? ಟ್ಯಾಕ್ಸನ್ನು ನಾವು ಪೇಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಕಂಪನಿ ಕೊಡ್ತಕ್ಕಂಥ ಅಲೋವೆನ್ಸಸ್ಗಳು ಏನಿದಾವಲ್ಲ ಎಲ್ಲ ಅಲೋವೆನ್ಸಸ್ಗಳು ಕೂಡ ಏನಪ್ಪ ಅಂದರೆ ಫುಲ್ಲಿ ಟ್ಯಾಕ್ಸಬಲ್ ಅಲ್ಲ. ಹಾಗಾದರೆ ಕಂಪನಿ ಕೊಡುವಂತಹ ಎಲ್ಲ ಅಲೋವೆನ್ಸಸ್ಗಳನ್ನು ನಾವು ಅಧ್ಯಯನದ ದೃಷ್ಟಿಯಿಂದ 3 ಭಾಗವಾಗಿ ಡಿವೈಡ್ ಮಾಡ್ಬೋದಾಗಿದೆ. ಏನೇನು? ಟ್ಯಾಕ್ಸಬಲ್ ಅಲೋವೆನ್ಸಸ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಆ್ಯಂಡ್ ದೆನ್ ಫುಲ್ಲಿ ಎಕ್ಸಮ್ಟೆಡ್ ಅಲೋವೆನ್ಸಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹಾಗಾದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಈಗ 1 by 1 ನೋಡ್ತಾ ಹೋಗೋಣ. ಟ್ಯಾಕ್ಸಬಲ್ ಅಲೋವೆನ್ಸಸ್ ಅಂದರೆ ಏನು? ಟ್ಯಾಕ್ಸಬಲ್ ಅಲೋವೆನ್ಸಸ್ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲರಿ ಜೊತೆಗೆ ಏನೆಲ್ಲ ಅಲೋವೆನ್ಸಸ್ಗಳನ್ನು ಕೊಡುತ್ತೋ ಅಥವಾ ಬೇಸಿಕ್ ಸ್ಯಾಲರಿ ಜೊತೆಗೆ ಯಾವ ಅಲೋವೆನ್ಸಸ್ಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಂಪ್ಷನ್ ಇಲ್ವೋ ಅವುಗಳಿಗೆ ನಾವು ಟ್ಯಾಕ್ಸಬಲ್ ಅಲೋವೆನ್ಸಸ್ ಅಂತ ಕರೀತಾರೆ. ಉದಾಹರಣೆ ಏನಪ್ಪ ಅಂತಂದರೆ ಯಾವ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇಲ್ವೋ, ಯಾವ ಟ್ಯಾಕ್ಸು ಎಕ್ಸಮ್ಟ್ ಇಲ್ವೋ, ಸಂಪೂರ್ಣ ಅಲೋವೆನ್ಸ್ ಮೇಲೆ ನಾವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕು, ಅದನ್ನು ನಾವು ಟ್ಯಾಕ್ಸಬಲ್ ಅಲೋವೆನ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ವಿ. ಉದಾಹರಣೆ ಈಗ ಟ್ಯಾಕ್ಸಬಲ್ ಅಲೋವೆನ್ಸಸ್ ಯಾವ್ದು ಇರ್ಬೋದಪ್ಪ ಅಂದರೆ ಬೇಸಿಕ್ ಸ್ಯಾಲರಿ ಜೊತೆಗೆ ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಥವಾ ಡಿಯರ್ನೆಸ್ ಪೇ ಅಂತಲೂ ಕೂಡ ಹೇಳ್ತೀವಿ. ಅದು ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್ ಸಿಟಿ ಕಾಂಪನ್ಸೇಟರಿ ಅಲೋವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್. ಫಿಕ್ಸ್ಡ್ ಮೆಡಿಕಲ್ ಅಲೋವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್. ಅಂಡ್ ಟಿಫನ್ ಅಲೋವೆನ್ಸ್, ಸರ್ವೆಂಟ್ ಅಲೋವೆನ್ಸ್, ನಾನ್ ಪ್ರಾಕ್ಟಿಸಿಂಗ್ ಅಲೋವೆನ್ಸ್, ಹಿಲ್ ಅಲೋವೆನ್ಸ್, ವಾರ್ಡನ್ ಅಲೋವೆನ್ಸ್ ಆರ್ ಪ್ರೊಕ್ಟರ್ ಅಲೋವೆನ್ಸ್, ಡೆಪ್ಯುಟೇಷನ್ ಅಲೋವೆನ್ಸ್, ಓವರ್ ಟೈಮ್ ಅಲೋವೆನ್ಸ್, ಅದರ್ ಅಲೋವೆನ್ಸಸ್ ಲೈಕ್ ಫ್ಯಾಮಿಲಿ ಅಲೋವೆನ್ಸ್, ರೂರಲ್ ಅಲೋವೆನ್ಸ್, marriage allowance, project allowance, and then holiday allowance. Like that, many types of allowances are there. They are all called taxable allowances.
ಹಾಗಾದರೆ ಏನು ಈ ಟ್ಯಾಕ್ಸಬಲ್ ಅಲವೆನ್ಸಸ್ ಅಂದರೆ ಇವ್ಯಾವುದು ಅಂದರೆ ಮೊದಲನೇದಾಗಿ ಡಿಯರ್ನೆಸ್ ಅಲವೆನ್ಸ್, ಬೇಸಿಕ್ ಸ್ಯಾಲರಿ ಜೊತೆಗೆ ಡಿಯರ್ನೆಸ್ ಅಲವೆನ್ಸು ಕೂಡ ಕೊಡ್ತಾರೆ. ಇದು ಡಿಯರ್ನೆಸ್ ಅಲವೆನ್ಸ್ ಅಂದರೆ ಏನಪ್ಪ ಅಂದರೆ ಪ್ರತಿನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ರೇಟ್ ಏನು ಜಾಸ್ತಿ ಆಗಿರುತ್ತಲ್ಲ, ಆ ಜಾಸ್ತಿ ಏನಾಗಿರುತ್ತಲ್ಲ ಅದಕ್ಕೋಸ್ಕರ ಒಂದು ಕಾಂಪನ್ಸೇಟ್ ಆಗಿ ಕೊಡ್ತಕ್ಕಂಥ ಅಮೌಂಟು, ಅದಕ್ಕೆ ನಾವು ಡಿಯರ್ನೆಸ್ ಅಲವೆನ್ಸ್ ಅಂತ ಅಥವಾ ತುಟ್ಟಿ ಭತ್ಯೆ ಅಂತ ಕನ್ನಡದಲ್ಲಿ ಕರೀತಾ ಇದ್ದಾರೆ. ಸೊ ಕೊಡ್ತಾ ಇದ್ದಾರೆ. ಇನ್ನು ಸಿಟಿ ಕಾಂಪನ್ಸೇಟರ್ ಅಲವೆನ್ಸ್ ಅಂತ ಕೂಡ ಕೊಡ್ತಾರೆ. ಇನ್ನು ಫಿಕ್ಸ್ಡ್ ಮೆಡಿಕಲ್ ಅಲವೆನ್ಸು ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ನು ಟಿಫನ್ ಅಲವೆನ್ಸ್ ಅಥವಾ ರಿಫ್ರೆಶ್ಮೆಂಟ್ ಅಲವೆನ್ಸ್ ಅಂತಂದ್ಬಿಟ್ಟು ಕೊಡ್ತಾರೆ, ಅದು ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಮತ್ತು ಸರ್ವೆಂಟ್ ಅಲವೆನ್ಸು, ಈಗ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀನಿ ಅಥವಾ ನಾನ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀನಿ ಅಂತ ಹೇಳಿದರೆ ಕೆಲವೊಂದು ಕಂಪ್ನಿಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಗೆ ಏನು ಮಾಡ್ತದೆ ಕೆಲವು ಸರ್ವೆಂಟ್ಸ್ಗಳನ್ನು ನಾನು ಬಳಕೆ ಮಾಡೋದು ಸಹಜ. ಆ ಥರ ಸರ್ವೆಂಟ್ಸ್ ಏನಾದರೂ ನಾನು ಬಳಕೆ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಂತ ಬಂದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಐರನಿಂಗ್ ಮಾಡೋದಾಗಿರ್ಬೋದು ಅಥವಾ ವಾಷಿಂಗ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾಗಿ ನಾನು ಯಾವುದಾದ್ರೂ ಸರ್ವೆಂಟ್ಗಳನ್ನು ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಕಂಪನಿ ನನಗೆ ಅಲವೆನ್ಸನ್ನು ಕೊಟ್ಟರೆ ಅದನ್ನು ನಾವು ಸರ್ವೆಂಟ್ ಅಲವೆನ್ಸ್ ಅಂತ ಹೇಳ್ತಾ ಇದ್ದೀವಿ, ಅದು ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಮತ್ತು ನಾನ್ ಪ್ರಾಕ್ಟೀಸಿಂಗ್ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ನಾನ್ ಪ್ರಾಕ್ಟೀಸಿಂಗ್ ಅಲವೆನ್ಸ್ ಯಾರಿಗೆ ಕೊಡುತ್ತೆ ಸಾಮಾನ್ಯ ಅಂತಂದರೆ ಮೆಡಿಕಲ್ ಡಾಕ್ಟರ್ಗಳಿಗೆ ಕೊಡುತ್ತೆ. ಮೆಡಿಕಲ್ ಡಾಕ್ಟರ್ಗಳೇನಿದ್ದಾರೋ ಅವರು ಅಂದರೆ ಅಪಾಯಿಂಟೆಡ್ ಆಗಿರ್ತಕ್ಕಂಥ ಮೆಡಿಕಲ್ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟಾಗಿ ತಮ್ಮ ಸರ್ವಿಸನ್ನು ರೆಂಡರ್ ಮಾಡಿ ಅವರಿಂದ ಹಣವನ್ನು ಪಡೆಯೋ ಹಾಗಿಲ್ಲ, ಯಾಕಂದರೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತಾ ಇದೆ. ಸೊ ಹಿಂದೆ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ವರ್ಕ್ ಮಾಡ್ತಾಯಿದ್ರು ಮತ್ತು ಕ್ಲಿನಿಕ್ಗಳನ್ನು ಓಪನ್ ಮಾಡಿಕೊಂಡು ಏನು ಮಾಡ್ತಾಯಿದ್ರು ಅಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ ಸರ್ಕಾರ ಇದನ್ನು ಬ್ಯಾನ್ ಮಾಡ್ತು, ನೀವು ಪ್ರೈವೇಟಲ್ಲಿ ವರ್ಕ್ ಮಾಡೋ ಹಾಗಿಲ್ಲ ಅಂತಂದ್ಬಿಟ್ಟು ಯಾವಾಗ ಬ್ಯಾನ್ ಮಾಡ್ತೋ ಅದಕ್ಕೋಸ್ಕರ ಒಂದು ಕಾಂಪನ್ಸೇಟನ್ನು ಕೂಡ ಅದು ಕೊಡ್ತು, ಅಲವೆನ್ಸನ್ನು ಕೊಡ್ತು. ಆ ಅಲವೆನ್ಸ್ಗೆ ಏನಂತ ಹೇಳಿದರು ಅಂತಂದರೆ ನಾನ್ ಪ್ರಾಕ್ಟೀಸಿಂಗ್ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಹೇಳಿದರು. ಮತ್ತು ಅಲವೆನ್ಸ್ ಅಂದರೆ ಏನಪ್ಪ ಅಂತಂದರೆ ದ ಎಂಪ್ಲಾಯ್ ಹೂ ಆರ್ ವರ್ಕಿಂಗ್ ಅಟ್ ದ ಪ್ಲೇಸ್ ವಿಚ್ ಈಸ್ ಲೆಸರ್ ದೆನ್ ದ 1000 meters ಫ್ರಮ್ ದ sea level. ಸೊ ಅವ್ರಿಗೇನಪ್ಪ ಅಂದರೆ ಹಿಲ್ ಅಲವೆನ್ಸ್ ಅಂತ ಕೊಡಿದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯ್ಗಳಿಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದೆ ಅಂತಂದರೆ ಕೆಲವು ಕಂಪ್ನಿಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ಅಂತಹ ಎಂಪ್ಲಾಯ್ಗಳಿಗೆ ಅಲವೆನ್ಸನ್ನು ಕೊಡುತ್ತೆ, ಅದಕ್ಕೆ ಹಿಲ್ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ, ಫುಲ್ಲಿ ಟ್ಯಾಕ್ಸಬಲ್. ಮತ್ತು ವಾರ್ಡನ್ ಅಲವೆನ್ಸ್ ನಿಮಗೆ ಗೊತ್ತೇ ಇದೆ. ನಂತರ ಪ್ರೋಕ್ಟರ್ ಅಲವೆನ್ಸು, ಒಬ್ಬ ಎಂಪ್ಲಾಯಿ ಯಾವುದಾದ್ರೂ ಎಕ್ಸಾಮ್ ಡ್ಯೂಟಿ ಮಾಡಿದರೆ ಇನ್ವಿಜಿಲೇಟರ್ ಆಗಿ ಅದಕ್ಕೆ ಅಂತ ಒಂದು ಅಲವೆನ್ಸ್ ಕೊಡುತ್ತೆ, ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್. ಅಂದರೆ ಒಂದು 500 ರೂಪಾಯಿ ಕೊಟ್ಟರೆ 500 ರೂಪಾಯಿ ಮೇಲೂ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಮತ್ತೊಂದು ಅಲವೆನ್ಸ್ ಇದೆ, ಅದು ಡೆಪ್ಯುಟೇಷನ್ ಅಲವೆನ್ಸ್ ಅಂತ ಹೇಳ್ತೀರಾ. ಡೆಪ್ಯುಟೇಷನ್ ಅಲವೆನ್ಸ್ ಅಂತಂದ್ರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್, ದಟ್ ಈಸ್ ಮೈ ಪರ್ಮನೆಂಟ್ ಪ್ಲೇಸ್ ಆಫ್ ದ ಸರ್ವಿಸ್. Sometimes I will be transferred from there to somewhere else for the temporary purpose. ನಾನು ಪರ್ಮನೆಂಟಾಗಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಟೆಂಪ್ರರಿ ಪರ್ಪೋಸಿಗೆ ಬೇರೆ ಕಡೆಗೆ ಒಂದು ತಿಂಗಳು 2 ತಿಂಗಳು 3 ತಿಂಗಳು ಕೆಲಸ ಮಾಡಬೇಕಂತ ನನಗೆ ಆ ಕಡೆಗೆ ಏನಾದರೂ ಕಳಿಸ್ಕೊಟ್ರೆ ಅಂಥ ಟೈಮಲ್ಲಿ ನನಗೆ ಅಲವೆನ್ಸನ್ನು ಕೊಡುತ್ತೆ, ಅದಕ್ಕೆ ಡೆಪ್ಯುಟೇಷನ್ ಅಲವೆನ್ಸ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಫುಲ್ಲು ಟ್ಯಾಕ್ಸಬಲ್ ಇರುತ್ತೆ. ನೆಕ್ಸ್ಟ್ ಓವರ್ ಟೈಮ್ ಅಲವೆನ್ಸ್ ಅಂದರೆ ಏನು? ಸಮ್ಟೈಮ್ಸ್ ಎಂಪ್ಲಾಯೀಸ್ ನೀಡ್ ಟು ವರ್ಕ್ ಎಕ್ಸ್ಟ್ರಾ ಅವರ್ ಏನಾದರೂ ನಾನು ವರ್ಕ್ ಮಾಡಿದರೆ ಅದಕ್ಕೇನಪ್ಪ ಅಂತಂದರೆ ನನಗೆ ಅಲವೆನ್ಸ್ ಕೊಡೋದಕ್ಕೆ ಓವರ್ ಟೈಮ್ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು 10 to 5 ನಾನು ಡ್ಯೂಟಿ ಅವರ್ 10 to 5 ಇದೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ 5 to 8 ವರ್ಕ್ ಮಾಡಬೇಕಾಗುತ್ತೆ, ಮೀನ್ಸ್ ಓವರ್ ಟೈಮ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಅವರ್ ಏನಾದ್ರು ವರ್ಕ್ ಮಾಡಿದರೆ ಕಂಪನಿ ನನಗೇನು ಮಾಡುತ್ತೆ ಅಲವೆನ್ಸ್ ಕೊಡುತ್ತೆ, ಅದಕ್ಕೆ ಓವರ್ ಟೈಮ್ ಅಲವೆನ್ಸ್ ಅಂತ ಕೊಡುತ್ತೆ. ಅದು ಒಂದು 5,000 ಕೊಟ್ಟಿದೆ ಅಂದರೆ 5,000 ಟ್ಯಾಕ್ಸಬಲ್ ಅಂತೇಳಿ, ಫುಲ್ಲಿ ಟ್ಯಾಕ್ಸಬಲ್. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಅಲವೆನ್ಸಸ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಅಲವೆನ್ಸಸ್ ಅಂದರೆ ಫ್ಯಾಮಿಲಿ ಅಲವೆನ್ಸು. ಫಾರ್ ಎಕ್ಸಾಂಪಲ್ ಆರ್ಮಿ ಪರ್ಸನಲ್ ಇರ್ತಾರೆ, ಅವರು ಏನು ಮಾಡ್ತಾರೆ ಟೋಟಲ್ ಫ್ಯಾಮಿಲಿನ ಒಂದು ಕಡೆಗೆ ಬಿಟ್ಬಿಟ್ಟು ಏನಪ್ಪ ಅಂದರೆ ಬೇರೆ ಎಲ್ಲೋ ಹೋಗಿ ಅವರು ಎಂಪ್ಲಾಯಿಗೆ ವರ್ಕ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅವರಿಗೆ ಫ್ಯಾಮಿಲಿ ಅಲವೆನ್ಸ್ ಅಂತ ಕೊಡ್ತಾರೆ, ಅದು ಕೂಡ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟು ರೂರಲ್ ಅಲವೆನ್ಸ್ ಅಂತ ಹೇಳ್ಬಿಟ್ಟು ಕೊಡೋದು, ಅಥವಾ ಮ್ಯಾರೇಜ್ ಅಲವೆನ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಅಲವೆನ್ಸ್ ಆಗಿರ್ಬೋದು, ಮತ್ತು ಹಾಲಿಡೇ ಅಲವೆನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಫುಲ್ಲಿ ಟ್ಯಾಕ್ಸಬಲ್ ಅಲವೆನ್ಸಸ್ಗಳು ಆಗಿದ್ದಾವೆ ಅಂತ ಅರ್ಥ. ಇವನ್ನ ನಾವು ಟ್ಯಾಕ್ಸಬಲ್ ಅಲವೆನ್ಸ್ ಅಂದರೆ ಏನು? ಯಾವ ಅಲವೆನ್ಸಸ್ಗಳನ್ನು ಕೊಡ್ತಾರೋ ಅದರ ಸಂಪೂರ್ಣ ಹಣದ ಮೇಲೆ ಏನು ಮಾಡಬೇಕಾಗುತ್ತೆ, ಅವರು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಇದು ಟ್ಯಾಕ್ಸಬಲ್ ಅಲವೆನ್ಸಸ್ ಅಂತೇಳಿ. ನಂತರ ಎರಡನೇದಾಗಿ ಅಲವೆನ್ಸಸ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಅಂತ ನೋಡೋಣ. ಏನಿದು ಅಲವೆನ್ಸಸ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಅಂತಂದರೆ, ಕೆಲವೊಂದು ಅಲವೆನ್ಸಸ್ಗಳನ್ನು ಕೊಡ್ತಾರೆ. ಆ ಅಲವೆನ್ಸಸ್ಗಳ ಮೇಲೆ ಒಂದು 5,000 ಅಲವೆನ್ಸ್ ಕೊಟ್ಟಿದ್ದಾರೆ ಅಂದರೆ 5,000 ರೂಪಾಯಿ ಮೇಲೆ 5,000 ಕೂಡ ಟ್ಯಾಕ್ಸಬಲ್ ಅಲ್ಲ, ಅದರಲ್ಲಿ ಸ್ಪೆಸಿಫೈಡ್ ಲಿಮಿಟ್ ಇರ್ತದೆ. ಹಾಗಾದರೆ ಯಾವ ಅಲವೆನ್ಸಸ್ಗಳ ಮೇಲೆ ಸ್ಪೆಸಿಫೈಡ್ ಲಿಮಿಟ್ ತನಕ ಎಕ್ಸಂಪ್ಷನ್ ಇದೆ ಅನ್ನೋದನ್ನು ಈಗ ಅಲವೆನ್ಸಸ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಅಂತ ಬಂದರೆ, ಸೊ ಅಲವೆನ್ಸಸ್ ಎಕ್ಸಮ್ಟೆಡ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಯಾವ್ಯಾವ ಬರ್ತದೆ ಅಂತ ಹೇಳಿದ್ರೆ ನೋಡಿ, ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಭಾಳ ಇಂಪಾರ್ಟೆಂಟ್ ಇರೋವಂಥದ್ದು. ಅಲವೆನ್ಸಸ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಯಾವ್ಯಾವ ಅಲವೆನ್ಸಸ್ ಇದೆ ಅಂತ ಹೇಳಿದ್ರೆ ಇಷ್ಟು ವೆರಿ ಇಂಪಾರ್ಟೆಂಟ್ ಅಲವೆನ್ಸಸ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಕೇಳೋವಂಥದ್ದೇನೆ. ಇವಾಗ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಿಗೆ ಬರೋಣ.
ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸ್ ಏನಪ್ಪ ಅಂದರೆ ಎಕ್ಸಂಪ್ಷನ್ ಇರ್ತದೆ ಎಷ್ಟು 100 ರೂಪೀಸ್ ಎಕ್ಸಂಪ್ಷನ್ ಇರ್ತದೆ ಪರ್ ಚೈಲ್ಡ್ಗೆ, ಅಂಥದ್ದು 2 ಚಿಲ್ಡ್ರನ್ಗೆ. ಸೊ 100 ರೂಪೀಸ್ ಎಕ್ಸಂಪ್ಷನ್ ಇರ್ತದೆ ಅಪ್ ಟು ಸೊ ಎಷ್ಟು 2 ಚಿಲ್ಡ್ರನ್ಗೆ ಇರ್ತದೆ. ಪರ್ ಚೈಲ್ಡ್ಗೆ 100 ಇಂಟು 2, ಸೊ 2 ಚಿಲ್ಡ್ರನ್ಗೆ 200 ರೂಪೀಸ್ ಎಕ್ಸಂಪ್ಷನ್ ಇದೆ ಅಂದಂಗೆ ಆಯಿತು. ಈಗ ಅದು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್ ಅಂತೇಳಿ ಕಂಪನಿ ಏನು ಮಾಡ್ತಾ ಇದೆ ಅಂತಂದರೆ 500 ರೂಪೀಸ್ ಕೊಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. 500 ರೂಪೀಸ್ ಅಂದರೆ 3 ಚಿಲ್ಡ್ರನ್, ಎಷ್ಟೋ ಚಿಲ್ಡ್ರನ್ಗೆ 500 ರೂಪೀಸ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ 500 ಇಂಟು 12 ಅಂತ ಹೇಳಿದರೆ 500 ಇಂಟು 12 ಅಂತ ಹೇಳಿದ್ರೆ ಎಷ್ಟಾಯಿತು 6000 ರೂಪೀಸ್ ಏನು ಮಾಡ್ತಾ ಇದೆ ಅಂದರೆ ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್ ಅಂತೇಳಿ ಕಂಪ್ನಿ ಕೊಡ್ತಾ ಇದೆ. ಸೊ ಇದರಲ್ಲಿ ಎಕ್ಸಂಪ್ಷನ್ ಬಂದರೆ, ಸೊ ಲೆಸ್ ಎಕ್ಸಂಪ್ಷನ್ ನಮಗೆ ಗೊತ್ತಿದೆ ಎಷ್ಟಿದೆ 100 ರೂಪೀಸ್ ಪರ್ ಚೈಲ್ಡ್ ಅದರದ್ದು 2 ಚಿಲ್ಡ್ರನ್ಗೆ ಇರ್ತದೆ. 100 ಇಂಟು 2 ಪರ್ ಆನಮ್ಗಾದ್ರೆ ಎಷ್ಟಾಗುತ್ತೆ ಇಂಟು 12 ಮಾಡಿದರೆ 2400 ರೂಪೀಸ್ ಆಯಿತು. ಈಗ 6000 ಮೈನಸ್ 2400 ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಿಗೆ 3600 ರೂಪೀಸ್ ಆಯಿತು. ಈ 3600 ರೂಪೀಸ್ ಏನಪ್ಪ ಅಂತಂದರೆ ಟ್ಯಾಕ್ಸಬಲ್ ಆಯಿತು. 6000 ಇದೆ, ಸ್ಪೆಸಿಫೈಡ್ ಲಿಮಿಟ್ ಎಷ್ಟಿದೆ 2400 ರೂಪೀಸ್ ತನಕ ಎಕ್ಸಂಪ್ಷನ್ ಇದೆ. ಹೆಂಗಂತ ಗೊತ್ತೈತಲ್ವಾ, ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸು 100 ರೂಪೀಸ್ ಪರ್ ಚೈಲ್ಡ್ ಫಾರ್ 2 ಚಿಲ್ಡ್ರನ್ ಎಕ್ಸಂಪ್ಷನ್ ಇರ್ತದೆ. ಅದ್ರ ಮೇಲೆ ಏನು ಅಮೌಂಟ್ ಇರ್ತದಲ್ಲ ಆ ಅಮೌಂಟ್ ಏನಪ್ಪ ಅಂದರೆ ಟ್ಯಾಕ್ಸಬಲ್ ಆಗುತ್ತೆ ಒಂದು. ನೆಕ್ಸ್ಟ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲಯನ್ಸಿಗೆ ಬರೋಣ. ಈ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲಯನ್ಸ್ ಇದೆಯಲ್ಲ, ಸೊ ಅದು ಎಕ್ಸಂಪ್ಷನ್ ಎಷ್ಟಿರುತ್ತೆ ಅಂದರೆ 300 ರೂಪೀಸ್ ಪರ್ ಚೈಲ್ಡ್ ಫಾರ್ 2 ಚಿಲ್ಡ್ರನ್. ಈಗ ನಾನು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸ್ ಅಂತ ಹೇಳ್ಬಿಟ್ಟು 2 ಚಿಲ್ಡ್ರನ್ಗೆ ಕೊಡ್ತಾ ಇದೆ. ಎಷ್ಟು ಕೊಡ್ತಾ ಇದೆ ಅಂದರೆ 1000 ರೂಪೀಸ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಪರ್ ಆನಮ್ಗೆ ಎಷ್ಟಾಯ್ತು ಹಾಗಾದರೆ, ಸೊ ಕಂಪ್ನಿ ನನಗೆ ಪರ್ ಆನಮ್ಗೆ 12000 ರೂಪೀಸ್ ಕೊಡ್ತಾ ಇದೆ. ಅಂದರೆ 1000 ಇಂಟು 12 ಮಾಡಿದರೆ ಒಂದು ವರ್ಷಕ್ಕೆ 12000 ರೂಪೀಸ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಂತಲೇ ಕೊಡ್ತಾ ಇದೆ. ಈ 12000 ರೂಪೀಸು ಟ್ಯಾಕ್ಸಬಲ್ ಅಲ್ಲ, ಸ್ಪೆಸಿಫೈಡ್ ಲಿಮಿಟ್ ತನಕ ಎಕ್ಸಂಪ್ಷನ್ ಇದೆ. ಎಷ್ಟಿದೆ, ಸೊ 300 ರೂಪೀಸ್ ಪರ್ ಚೈಲ್ಡ್ ಫಾರ್ 2 ಚಿಲ್ಡ್ರನ್ ಅಂತ ಹೇಳಿದೆ. ಸೊ ಈಗ ಲೆಸ್ ಎಕ್ಸಂಪ್ಷನ್ ಎಷ್ಟು 300 ರೂಪೀಸ್ ಪರ್ ಚೈಲ್ಡ್ ಎಷ್ಟು ಫಾರ್ 2 ಚಿಲ್ಡ್ರನ್ ಇಂಟು 12 ಮಾಡಿದರೆ 7200 ರೂಪೀಸ್ ಆಯಿತು. ಈಗ 12000 ಮೈನಸ್ 7200 ಮಾಡಿದರೆ ಇನ್ನು ರಿಮೈನಿಂಗ್ ಎಷ್ಟು 4800 ರೂಪೀಸ್ ಆಯಿತು. ದಿಸ್ 4800 ರೂಪೀಸ್ ಈಸ್ ದ ಟ್ಯಾಕ್ಸಬಲ್ ಆಯಿತು. ಕಂಪ್ನಿ ನನಗೆ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸ್ ಅಂತೇಳಿ 12000 ಕೊಡ್ತಾ ಇದೆ. 300 ರೂಪಾಯಿ ಒಂದು ಮಗುವಿಗೆ 300 ರೂಪಾಯಿ ಎಕ್ಸಂಪ್ಷನ್ ಇರ್ತದಂತೆ, ಅಂಥದ್ದು ಇಬ್ಬರು ತನಕ ಎಕ್ಸಂಪ್ಷನ್ಸ್ ಇದೆ. ಸೊ 300 ಇಂಟು 2 ಮಾಡಿದರೆ 600 ಆಯಿತು. ಅಂಥದ್ದು ವರ್ಷಕ್ಕೆ ಎಷ್ಟಾಯಿತು 600 ಇಂಟು 12 ಮಾಡಿದರೆ 7200 ರೂಪೀಸ್ ಆಯಿತು. 12000ಅಲ್ಲಿ 7200 ರೂಪೀಸ್ ಎಕ್ಸಂಪ್ಷನ್ ಆ ಲಿಮಿಟನ್ನು ಲೆಸ್ ಮಾಡಿದಾಗ ಸಿಗ್ತಕ್ಕಂಥ 4800 ರೂಪೀಸ್ ಈಸ್ ದ ಟ್ಯಾಕ್ಸಬಲ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋವೆನ್ಸ್ ಆಯಿತು ಅಂತೇಳಿ. ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇದು ಒಂದು. ಇದಾದ ನಂತರವಾಗಿ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೋವೆನ್ಸ್. ದ ಎಂಪ್ಲಾಯೀಸ್ ಹೂ ಆರ್ ವರ್ಕಿಂಗ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಫಾರ್ ದೆಮ್ ದಿಸ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೋವೆನ್ಸ್ ವಿಲ್ ಬಿ ಗಿವನ್ ಟು ಮೀಟ್ ಸಮ್ ಪರ್ಸನಲ್ ಎಕ್ಸ್ಪೆನ್ಸಸ್. ಕೆಲವು ಪರ್ಸನಲ್ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಕಂಪನಿ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೋವೆನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ. ಸೊ ಇಲ್ಲಿ ಬಂದಾಗ ಏನಪ್ಪ ಅಂದರೆ ಒಂದು ಸಣ್ಣ ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸ್ ಒಂದು ಎಕ್ಸಾಂಪಲ್ ಥ್ರೂ ಹೇಳ್ಬಿಡ್ತೀನಿ, ಈಸಿ ಆಗುತ್ತೆ. ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸು ಕಂಪ್ನಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ 5000 ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸು 5000 ಪರ್ ಮಂತ್ ಕೊಡ್ತಾ ಇದೆ ಅಂತ ಹೇಳಿದರೆ ಇಂಟು 12 ಮಾಡಿದರೆ ಕಂಪನಿಯಿಂದ ಒಟ್ಟು ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸ್ ಎಷ್ಟು ಸಿಕ್ಕಂಗಾಯ್ತು ನಮಗೆ. ಸೊ 60000 ರೂಪೀಸ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸು ನಮಗೆ ಸಿಕ್ತು. ಈಗ ಎಕ್ಸಂಪ್ಷನಿಗೆ ಬಂದರೆ, ಸೊ ಎಕ್ಸಂಪ್ಷನ್ ಏನಪ್ಪ ಅಂತಂದರೆ 70% ಆಫ್ ದ ಅಲೋಯನ್ಸು, 70% ಆಫ್ ದ ಅಲೋಯನ್ಸ್ ಮತ್ತು 10000 ಪರ್ ಮಂತ್, ವಿಚ್ ಎವರ್ ಈಸ್ ಲೆಸ್ ಅದನ್ನು ಔಟರ್ ಕಾಲಮಲ್ಲಿ ಹಾಕ್ಕೊಂಡು ಅದನ್ನ ಇನ್ನರ್ ಕಾಲಮಲ್ಲಿ 60000 ಹಾಕ್ಕೊಂಡು ಲೆಸ್ ಮಾಡಿ ರೆಸ್ಟ್ ಅಮೌಂಟ್ ಏನಿದೆಯಲ್ಲ ಅದು ಟ್ಯಾಕ್ಸಬಲ್ ಆಗುತ್ತೆ. ಎಂದು ಎಕ್ಸಾಂಪಲ್ ಹೇಳ್ತೀನಿ. 60000 ಸಿಗ್ತಾ ಇದೆ ಅಂದರೆ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೈನ್ಸ್ ಅಂತೇಳಿ ಕಂಪನಿ 5000 ಕೊಡ್ತಾ ಇದೆ ಪರ್ ಮಂತಿಗೆ, ಅಂಥದ್ದು ವರ್ಷಕ್ಕೆ 60000 ಆಯಿತು. 70% ಆಫ್ ದ ಅಲೈನ್ಸ್ ಅಂದರೆ 60000 ಇಂಟು 70 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 42000 ರೂಪೀಸ್ ಆಯಿತು. ಇಷ್ಟಾಯಿತು. ಸೊ 42000 ರೂಪೀಸ್ ಆಯಿತು. 70% ಇದು ಒಂದಾಯಿತು. ಮತ್ತು 10000 ಪರ್ ಮಂತ್, 10000 ಪರ್ ಮಂತ್ ಅಂದರೆ 10000 ಇಂಟು 12 ಮಾಡಿದರೆ ಎಷ್ಟಾಯಿತು 1,20,000 ಆಯಿತು. ಇವಿಷ್ಟರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂತ ತಗೊಳ್ಳೋಣ. ವಿಚ್ ಎವರ್ ಈಸ್ ಲೆಸ್ 42000 ತಾನೆ. 60000ಅಲ್ಲಿ ಈ 42000 ಮೈನಸ್ ಮಾಡಿದರೆ ಇನ್ನು ಸಿಗ್ತಕ್ಕಂಥ ಅಮೌಂಟ್ ಎಷ್ಟಿದೆ
18,000 rupees ಆಯಿತು. ಈ 18,000 rupees ಏನಪ್ಪ ಅಂತಂದರೆ ಟ್ಯಾಕ್ಸಬಲ್ ಆಯಿತು. ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಪರ್ಸನಲ್ ಎಕ್ಸ್ಪೆಂಡಿಚರಲ್ಲಿಸು ಕಂಪ್ನಿ ಎಷ್ಟೇ ಕೊಡಲಿ 1 ಇಯರ್ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಅದರ 70% ಮತ್ತು 10,000 ಪರ್ ಮಂತು, ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಏನು ಮಾಡ್ತೀರಾ ಅಂತಂದರೆ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸಲ್ಲಿ ಲೆಸ್ ಮಾಡಿ, ಇನ್ನು ರಿಮೈನಿಂಗ್ ಅಮೌಂಟ್ ಇದೆಯಲ್ಲ ದಟ್ ಈಸ್ ದ ಟ್ಯಾಕ್ಸಬಲ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸ್ ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಇನ್ನು ನೆಕ್ಸ್ಟ್ ಬರೋಣ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಅಂತ ಬರೋಣ. ಎಂಟರ್ಟೈನ್ಮೆಂಟ್ ಅಲೈನ್ಸ್ ಇದನ್ನು ವಿದ್ಯಾಬಾಲನ ಅಲೈನ್ಸ್ ಅಂತಲೂ ಕೂಡ ಕರೀತಾರೆ. ಎಂಟರ್ಟೈನ್ಮೆಂಟ್ ಅಲೈನ್ಸನ್ನು ವಿದ್ಯಾಬಾಲನ ಅಲೈನ್ಸ್ ಅಂತಲೂ ಕೂಡ ಕರೀತಾರೆ. ಈ ಎಂಟರ್ಟೈನ್ಮೆಂಟ್ ಅಲೈನ್ಸ್ ಅಂತ ಬಂದಾಗ ನಮ್ಗೆ ಏನೇನು ಗೊತ್ತಿರಬೇಕು ಅಂತ ಹೇಳಿದರೆ, ಮೇಜರ್ ಆಗಿ ವೆದರ್ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ಆರ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾನೆ ಅಂತಂದರೆ ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾನೆ ಅಂತಂದರೆ ಅಪ್ ಟು 5,000 rupees ಎಕ್ಸಂಪ್ಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಎಂಟರ್ಟೈನ್ಮೆಂಟ್ ಅಲೈನ್ಸ್ ಅಂತ ಹೇಳ್ಬಿಟ್ಟು ಎಂಟರ್ಟೈನ್ಮೆಂಟ್ ಅಲೈನ್ಸ್ ಎಷ್ಟು ಕೊಡ್ತಾ ಇದೆ ಅಂತಂದರೆ ಒಂದು 45,000 ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಎಷ್ಟು 45,000 ಕೊಟ್ಟಿದೆ ಅಂತೇಳಿ. ಅಥವಾ ಪರ್ ಮಂತ್ ಏನಪ್ಪ ಅಂದರೆ 500 rupees ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಪರ್ ಮಂತ್ 500 rupees ಕೊಟ್ಟಿದೆ ಅಂದರೆ ವರ್ಷಕ್ಕೆ ಎಷ್ಟಾಯಿತು? ಸೊ 500 into 12 ಅಂತಂದರೆ 6,000 rupees ಆಯಿತು. 6,000 rupees ಎಂಟರ್ಟೈನ್ಮೆಂಟ್ ಅಲೈನ್ಸ್. ಅದರಲ್ಲಿ ಸೊ ಲೆಸ್ ಎಕ್ಸಂಪ್ಷನ್ ಎಷ್ಟಪ್ಪ ಅಂದರೆ 5,000 rupees ಎಕ್ಸಂಪ್ಷನ್ ಮಾಡಿದ್ರೆ ಇನ್ನು ರಿಮೈನಿಂಗ್ 1,000 rupees ಆಯಿತು. ಅಂದರೆ ಅಪ್ ಟು 5,000 ತನಕ ಎಕ್ಸಂಪ್ಷನ್ ಇರ್ತದೆ. ಯಾರಿಗೆ? ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಮಾತ್ರ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ದಿಸ್ ಈಸ್ ಎಂಟರ್ಟೈನ್ಮೆಂಟ್ ಅಲೈನ್ಸ್. ಇದಾದ ನಂತರವಾಗಿ ಮತ್ತೊಂದು ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸಿಗೆ ಬರೋಣ. ಏನಿದು ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸ್? ಈ ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಸೊ ಇದಕ್ಕೆ ಎಕ್ಸಂಪ್ಷನ್ ಏನಪ್ಪ ಅಂದರೆ ಅಪ್ ಟು 1,600 rupees ತನಕ ಎಕ್ಸಂಪ್ಷನ್ ಇದೆ. 1,600ಗಿಂತ ಎಕ್ಸಸ್ ಏನಿದೆಯಲ್ಲ ಅದು ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಅದೇ ಏನಾದರೂ ಎಂಪ್ಲಾಯಿ ಡಫ್ ಅಂಡ್ ಡಮ್ ಆಗಿದ್ದರೆ ಅಥವಾ ಬ್ಲೈಂಡ್ ಆಗಿದ್ದರೆ ಅಥವಾ ಆರ್ಥಿಯೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಾದರೂ ಆಗಿದ್ದರೆ ಅವರಿಗೆ 3,200 ಪರ್ ಮಂತ್ ಏನಪ್ಪ ಅಂತಂದರೆ ಎಕ್ಸಂಪ್ಷನ್ ಇರ್ತದೆ. ಆ್ಯಕ್ಚುಲಿ ಟ್ರಾವೆಲಿಂಗ್ ಅಲೈನ್ಸು ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸು 1,600 ತನಕ ಎಕ್ಸಂಪ್ಷನ್ ಇರ್ತದೆ. ಅದೇ ಏನಾದರೂ ಎಂಪ್ಲಾಯಿ ಡಮ್ ಅಂಡ್ ಡಫ್ ಆಗಿದ್ದರೆ ಅಥವಾ ಆರ್ಥಿಯೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದ ಅಂತ ಹೇಳಿದ್ರೆ 3,200 rupees ತನಕ ಏನಪ್ಪ ಅಂದರೆ ಎಕ್ಸಂಪ್ಷನ್ ಇರ್ತದೆ. ಅದ್ರ ಮೇಲೆ ಏನಪ್ಪ ಅಂದರೆ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಓಕೆ, ಅವನೊಬ್ಬ ನಾರ್ಮಲ್ ಪರ್ಸನ್ ಆಗಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅವನಿಗೆ ಕಂಪ್ನಿ ಏನು ಮಾಡ್ತಾ ಇದೆ ಅಂದರೆ 2,000 ಪರ್ ಮಂತ್ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸ್ ಕೊಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಎಷ್ಟು? 2,000 ಪರ್ ಮಂತ್. ಅಂದರೆ ಈಗ ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸು 2,000 ಪರ್ ಮಂತ್ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಎಷ್ಟಾಯಿತು? 24,000 rupees ಆಯಿತು. ಎಕ್ಸಂಪ್ಷನ್ ಎಷ್ಟು ತನಕ ಇರ್ತದೆ? 1,600 ಇಫ್ ಈಸ್ ಓಕೆ, ಹೌದಲ್ವಾ? ಸೊ ಈಗ ಎಕ್ಸಂಪ್ಷನ್ ಬರೋಣ. ಸೊ ಲೆಸ್ ಎಕ್ಸಂಪ್ಷನ್ ಬಂದರೆ ಲೆಸ್ ಎಕ್ಸಂಪ್ಷನ್ ಎಷ್ಟಿರ್ತದೆ? 1,600 ಪರ್ ಮಂತ್ ತಾನೆ. 1,600 ಪರ್ ಮಂತ್ ಅಂದರೆ ಇಂಟು 12. 1,600 ಇಂಟು 12 ಮಾಡಿದರೆ ಎಷ್ಟು? 22,400 ಆಯಿತು. 22,400 rupees ತನಕ ಎಕ್ಸಂಪ್ಷನ್ ಇರ್ತದೆ. ಈಗ 24,000 ಮೈನಸ್ 22,400 ಅಂತಂದರೆ ಮೈನಸ್ ಮಾಡಿದ್ರೆ 1,600 rupees ಆಯಿತು. ಈ 1,600 rupees ಏನಪ್ಪ ಅಂತಂದರೆ ರಿಮೈನಿಂಗ್ ಅಮೌಂಟ್ ಆಗುತ್ತೆ. ಅದ್ರ ಮೇಲೆ ಏನಪ್ಪ ಅಂದರೆ ಟ್ಯಾಕ್ಸನ್ನು ಅವನು ಪೇಮೆಂಟ್ ಮಾಡಬೇಕಾಗ್ತದೆ ಅಂತೇಳಿ. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಅಲೈನ್ಸ್. ನೆಕ್ಸ್ಟ್ ಬರೋಣ ಅಂಡರ್ಗ್ರೌಂಡ್ ಅಲೈನ್ಸ್. ಈ ಅಂಡರ್ಗ್ರೌಂಡ್ ಅಲೈನ್ಸ್ ಅಂತ ಹೇಳಿದ್ರೆ ಮೈನಿಂಗಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರಲ್ಲ, ಆ ಮೈನಿಂಗಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಅಂಡರ್ಗ್ರೌಂಡ್ ಅಲೈನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತದೆ. ಅಪ್ ಟು 800 rupees ತನಕ ಏನಪ್ಪ ಅಂದರೆ ಎಕ್ಸಂಪ್ಷನ್ ಇರ್ತದೆ. ಅಪ್ ಟು 800. ಎಕ್ಸಸ್ ಆಫ್ 800 rupees ಇಸ್ ದ ಟ್ಯಾಕ್ಸಬಲ್. ಫಾರ್ ಎಕ್ಸಾಂಪಲ್, ಈಗ ಅಂಡರ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಮೈನಿಂಗಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಎಂಪ್ಲಾಯಿಗೆ 1,000 rupees ಪರ್ ಮಂತ್ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಂಡರ್ಗ್ರೌಂಡ್ ಅಲೈನ್ಸ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಅಂಡರ್ಗ್ರೌಂಡ್ ಅಲೈನ್ಸ್ ಎಷ್ಟಿದೆ? 12,000 rupees ಆಯಿತು. ಎಷ್ಟಿಗೆ? 1 ಇಯರ್ಗೆ. ಈಗ ಲೆಸ್ ಎಕ್ಸಂಪ್ಷನ್ ಬರೋಣ. ಎಕ್ಸಂಪ್ಷನ್ ಅಂತಂದರೆ 800 into 12. ಮತ್ತು ಪ್ರಾಬ್ಲಮ್ ಅಂತ ಮತ್ತೆ ಡೀಟೇಲ್ ನೋಡೋಣ ಅಂತ. 800 into 12 ಅಂತ ಹೇಳಿದ್ರೆ ಎಷ್ಟಾಯಿತು? 9,600. 9,600 ಅಷ್ಟು ಎಕ್ಸಂಪ್ಷನ್. ಅಂದರೆ ಈಗ 12,000 rupees ಟೋಟಲ್ ಅಮೌಂಟ್ ಬರೋದು, ಅದರಲ್ಲಿ 9,600 ತನಕ ಎಕ್ಸಂಪ್ಷನ್ ಇರ್ತದೆ. ಇನ್ನು ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ, ಆ ರಿಮೈನಿಂಗ್ ಅಮೌಂಟ್ ಮೇಲೆ ಏನಪ್ಪ ಅಂತಂದರೆ ಅವನು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. 2,400 rupees. 12,000 ಮೈನಸ್ 9,600 is equal to 2,400 rupees ಇದೆಲ್ಲ. ದಿಸ್ ಈಸ್ ದ ಟ್ಯಾಕ್ಸಬಲ್ ಅಂಡರ್ಗ್ರೌಂಡ್ ಅಲೋಯನ್ಸ್ ಅಂತ ಆಯಿತು. ಅಂಡರ್ಗ್ರೌಂಡ್ ಅಲೋಯನ್ಸ್ ಎಷ್ಟಿದೆ? 800 ಪರ್ ಮಂತ್. ಇನ್ನೊಂದು ಟ್ರೈಬಲ್ ಏರಿಯಾ ಅಲೋಯನ್ಸ್ ಅಂತೇಳಿ.
ಟ್ರೈಬಲ್ ಏರಿಯಾ ಅಲೋಯನ್ಸ್ಗೆ ನಾವು ಶೆಡ್ಯೂಲ್ ಏರಿಯಾ ಅಲೋಯನ್ಸ್ ಅಂತಲೂ ಕರಿತೀವಿ ಅಥವಾ ಏಜೆನ್ಸಿ ಏರಿಯಾ ಅಲೋಯನ್ಸ್ ಅಂತಲೂ ಕೂಡ ನಾವು ಕರಿತಾ ಇದ್ವಿ, ಅಥವಾ ಬಾರ್ಡರ್ ಏರಿಯಾ ಅಲೋಯನ್ಸ್ ಅಂತಲೂ ಕೂಡ ಕರಿತಾ ಇದ್ವಿ. ಈಗ ಟ್ರೈಬಲ್ ಏರಿಯಾ ಅಲೋಯನ್ಸ್ ಇದೆಯಲ್ಲ, ಸೊ ಇದಕ್ಕೆ ಏನಪ್ಪ ಅಂದರೆ ಅಪ್ ಟು 200 ರುಪೀಸ್ ಏನಪ್ಪ ಅಂದರೆ ಎಕ್ಸಂಪ್ಷನ್ ಇರ್ತದೆ. ಈಗ ಕಂಪ್ನಿಗೆ ಟ್ರೈಬಲ್ ಏರಿಯಾ ಅಲೋಯನ್ಸ್ ಅಂತೇಳಿ ಅನ್ಕೊಳ್ಳೋಣ, ಕಂಪ್ನಿ ಏನು ಮಾಡ್ತಾ ಇದೆ ಅಂದರೆ 500 ಪರ್ ಮಂತ್ ಪೇಮೆಂಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. 500 ಪರ್ ಮಂತ್ ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಯಿತು? 6000 ರುಪೀಸ್ ಆಯಿತು. ಈಗ ಲೆಸ್ ಎಕ್ಸಂಪ್ಷನ್ ಎಷ್ಟಿದೆ? 200 ರುಪೀಸ್ ಪರ್ ಮಂತ್. 200 ಇಂಟು 12 ಮಾಡಿದರೆ ಎಷ್ಟಾಯಿತು? 2400 ರುಪೀಸ್ ಆಯಿತು. 6000 ಮೈನಸ್ 2400 ರುಪೀಸ್ ಮಾಡಿದ್ರೆ ಬರ್ತಕ್ಕಂಥ 3600 ಏನಿದೆಯಲ್ಲ, ದಿಸ್ ಈಸ್ ಟ್ಯಾಕ್ಸಬಲ್ ಟ್ರೈಬಲ್ ಏರಿಯಾ ಅಲೋಯನ್ಸ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಅಲೋಯನ್ಸಸ್ ಎಕ್ಸಂಪ್ಟೆಡ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಅಂತೇಳಿ. ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್ 100 rupees per child for 2 children. Hostel expenditure allowance 300 per child for 2 children. Personal expenditure allowance 70% of the allowance 10,000 per month, whichever is less. Personal expenditure allowance ಅದನ್ನ ಲೆಸ್ ಮಾಡಿ ಬಂದಿರತಕ್ಕಂಥ ಅಮೌಂಟ್ ಟ್ಯಾಕ್ಸಬಲ್ ಆಯಿತು. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಏನು ಮಾಡಬೇಕು ನಾವು? ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ನಾನ್ ಗೌರ್ಮೆಂಟ್ ಎಂಪ್ಲಾಯ್ ನೋಡಬೇಕು. ನಾನ್ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಫುಲ್ಲಿ ಟ್ಯಾಕ್ಸಬಲ್. ಗೌರ್ಮೆಂಟ್ ಎಂಪ್ಲಾಯ್ ಇದೆ ಅಂತ ಹೇಳಿದ್ರೆ ಅಪ್ ಟು 5000 ರುಪೀಸ್ ತನಕ ಎಕ್ಸಂಪ್ಷನ್ ಇರ್ತದೆ. ಎಕ್ಸಸ್ ಆಫ್ 5000 ರುಪೀಸ್ ಇಸ್ ದ ಟ್ಯಾಕ್ಸಬಲ್. ದೆನ್ ಟ್ರಾನ್ಸ್ಪೋರ್ಟೇಷನ್ ಅಲೋಯನ್ಸ್ 1600 ರುಪೀಸ್ ಏನಪ್ಪ ಅಂದರೆ ಎಕ್ಸಂಪ್ಷನ್ ಇರ್ತದೆ. ಒಂದು ವೇಳೆ ಏನಾದರೂ ಎಂಪ್ಲಾಯಿ ಡಮ್ ಅಂಡ್ ಡಫ್ ಅಥವಾ ಬ್ಲೈಂಡ್ ಆಗಿದ್ದರೆ, ನೆಕ್ಸ್ಟ್ ಆರ್ಥಿಯೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಅವನಿಗೆ 3200 ತನಕ ಇರ್ತದೆ. ಬ್ಲೈಂಡ್ ಅಂದರೆ ಕುರುಡ, ಕಣ್ಣಿಗೆ ಕಾಣದೇ ಇರತಕ್ಕಂಥವ್ರು. ಡಮ್ ಅಂಡ್ ಡಫ್ ಅಂದರೆ ಕಿವುಡ್ರು ಮತ್ತು ಮೂಗರಾಗಿದ್ದರೆ ಅಥವಾ ಆರ್ಥಿಯೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಾದರೂ ಆಗಿದ್ದರೆ 3200 ರುಪೀಸ್ ತನಕ ಇರ್ತದೆ ಎಕ್ಸಂಪ್ಷನ್. ಅದ್ರ ಮೇಲೆ ಮಾತ್ರ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟು ಅಂಡರ್ಗ್ರೌಂಡ್ ಅಲಯನ್ಸು ಎಷ್ಟಿರುತ್ತೆ? 800 ಪರ್ ಮಂತ್. ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಗೆ? ಮೈನಿಂಗಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರಿಗೆ 800 ರುಪೀಸ್ ತನಕ ಎಕ್ಸಂಪ್ಷನ್ ಇರ್ತದೆ. ದೆನ್ ಟ್ರೈಬಲ್ ಏರಿಯಾ ಅಲಯನ್ಸ್, ಅದಕ್ಕೆ ಶೆಡ್ಯೂಲ್ ಏರಿಯಾ ಅಲಯನ್ಸ್ ಅಂತಲೂ ಕರೀತಾರೆ, ಮತ್ತು ಏಜೆನ್ಸಿ ಏರಿಯಾ ಅಲಯನ್ಸ್ ಅಂತಲೂ ಕೂಡ ಕರೀತಾ ಇದ್ದಾರೆ. ಅವ್ರಿಗೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಟ್ಯಾಕ್ಸನ್ನು ಏನು ಅಲಯನ್ಸ್ ಅಂತ ಹೇಳಿ ಕೊಡುತ್ತೆ, ಟ್ರೈಬಲ್ ಏರಿಯಾ ಅಲಯನ್ಸ್ ಕೊಡುತ್ತಲ್ಲ, ಅದು ಅಪ್ ಟು 200 ರುಪೀಸ್ ಪರ್ ಮಂತ್ ತನಕ ಎಕ್ಸಮ್. ಸೊ ಹೀಗೆ ಮತ್ತೊಂದು ವಿಷಯ ನಾವು ಮರೆಯೋ ಹಾಗಿಲ್ಲ. ಎಕ್ಸಮ್ಟೆಡ್ ಅಪ್ ಟು ಮೀನ್ಸ್ ಅಲೋಯನ್ಸಸ್ ಎಕ್ಸಮ್ಟೆಡ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್ ಒಳಗಡೆಗೆ ಇಷ್ಟೆಲ್ಲ ನೋಡಿದ್ವಿ. ಇದರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು HRA ಅಂತ ಹೇಳ್ಬಿಟ್ಟು ಹೌಸ್ ರೆಂಟ್ ಅಲಯನ್ಸ್ ಅಂತಲೂ ಕೂಡ ಕಂಪ್ನಿ ಕೊಡುತ್ತೆ. ಅದರಲ್ಲಿ ಹೌಸ್ ರೆಂಟ್ ಅಲಯನ್ಸ್ ಅಂತ ಏನಾದರೂ ಕೊಟ್ಟಾಗ ಒಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಆ ವರ್ಕಿಂಗ್ ನೋಟು ಮಾಡ್ಕೋಬೇಕು ಅಂತಂದರೆ, ಈಗ ಉದಾಹರಣೆ ನೋಡಿ, ಹೌಸ್ ರೆಂಟ್ ಅಲಯನ್ಸ್ ಕೊಟ್ಟಿದೆ, ಪ್ರಾಬ್ಲಮಲ್ಲಿ ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಹೌಸ್ ರೆಂಟ್ ಅಲಯನ್ಸ್ ನಾವು ಮಾಡ್ತಾ ಇದ್ದೀವಿ. ಕಂಪ್ನಿ ಏನಪ್ಪ ಅಂತಂದರೆ ಹೌಸ್ ರೆಂಟ್ ಅಲಯನ್ಸ್ 500 ರುಪೀಸ್ ಪರ್ ಮಂತ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. 500 ರುಪೀಸ್ ಪರ್ ಮಂತ್ ಹೌಸ್ ರೆಂಟ್ ಅಲಯನ್ಸ್ ಅಂತ ಕೊಡ್ತಾ ಇದೆ. ಒಂದು ಅದೇ ಪ್ರಾಬ್ಲಮಲ್ಲಿ ಏನಪ್ಪ ಅಂದರೆ ಇವನು ಎಷ್ಟು ರೆಂಟ್ ಪೇಮೆಂಟ್ ಮಾಡ್ದ ಅಂದನು ಹೇಳಿದೆ, 300 ರುಪೀಸ್ ಪರ್ ಮಂತ್ ಅಂತ ಇರ್ತದೆ. ಕಂಪನಿ ಹೌಸ್ ರೆಂಟ್ ಅಲಯನ್ಸ್ ಅಂತೇಳಿ 500 ರುಪೀಸ್ ಕೊಡ್ತಾ ಇದೆ, ಆದರೆ ಇವನು ಉಳ್ಕೊಂಡಿರ್ತಕ್ಕಂತಹ ಬಾಡಿಗೆ ಮನೆಗೆ ಪ್ರತಿ ತಿಂಗಳು 300 ರುಪೀಸ್ ಪೇಮೆಂಟ್ ಮಾಡ್ತಾ ಇದ್ದಾನೆ. ಹಾಗಾದರೆ ಕಂಪನಿ ಕೊಡ್ತಕ್ಕಂಥ 500 ರುಪೀಸಲ್ಲಿ ಎಷ್ಟು ಎಕ್ಸಂಪ್ಷನ್ ಇದೆ ಮತ್ತು ಇನ್ನೆಷ್ಟು ಟ್ಯಾಕ್ಸಬಲ್ HRA ಅನ್ನೋದನ್ನು ಕಂಡುಹಿಡಿಬೇಕು ನಾವೀಗ. ಅದಕ್ಕೊಂದು ಸ್ಮಾಲ್ ಪ್ಯಾಟರ್ನ್ ಬರುತ್ತೆ ನೋಡಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA, ಅದರಲ್ಲಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕೊಳ್ಳಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಅಂತ ಹಾಕೊಳ್ಳಿ. ಈಗ ಪ್ಯಾಟರ್ನ್ ಅಲ್ಲಿ ಹೇಗಪ್ಪ ಅಂದರೆ ಆ್ಯಕ್ಚುಲಿ HRA ಎಷ್ಟು ರಿಸೀವ್ ಮಾಡಿದ ಅವನು? ಸೊ HRA ರಿಸೀವ್ಡ್ ಎಷ್ಟು? 500 ರುಪೀಸ್ ಅಲ್ವಾ? ಸೊ 500 ಇಂಟು 12 ಒನ್ ಇಯರ್ಗೆ ಎಷ್ಟಾಯಿತು? 6000 ರುಪೀಸ್ ಆಯಿತು. ದಿಸ್ ಈಸ್ HRA ರಿಸೀವ್ಡ್. ಇದರಲ್ಲಿ ಏನಪ್ಪ ಅಂದರೆ ಎನಿ ಲೀಸ್ಟ್ ಆಫ್ ದೀಸ್ ಐಟಮ್ಸ್. ಸೊ ಅದರಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಒಂದು 3 ಐಟಮ್ಸ್ ಬರುತ್ತೆ. ಅದರಲ್ಲಿ ವಿಚ್ ಎವರ್ ಈಸ್ ಲೆಸ್, ಯಾವುದು ಕಡಿಮೆ ಇರ್ತದೋ ಸೊ ಅದನ್ನು ಈ 6000 ಲೆಸ್ ಮಾಡಿ ಬಂದಿರತಕ್ಕಂಥ ಅಮೌಂಟೇ ಟ್ಯಾಕ್ಸಬಲ್ HRA ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಲೀಸ್ಟ್ ಆಫ್ ದ ಫಾಲೋಯಿಂಗು. ಆ್ಯಕ್ಚುಲ್ HRA ರಿಸೀವ್ಡ್ ಎಷ್ಟು ಮಾಡ್ತಾ ಇದ್ದಾನೆ ಅವನು? 500 ರುಪೀಸ್ ಪರ್ ಮಂತ್. ಒಂದು ಇಯರ್ಗೆ ಎಷ್ಟಾಯಿತು? 6000 ರುಪೀಸ್ ಆಯಿತು. ದ ಸೇಮ್ ಅಮೌಂಟ್ ಬರುತ್ತೆ. ಒಂದು. ಎರಡನೇದು ರೆಂಟ್ ಮೈನಸ್ 10% ಆಫ್ ದ ಸ್ಯಾಲರಿ. ಅವನು ಆ್ಯಕ್ಚುಲಿ ರೆಂಟ್ ಪೇಮೆಂಟ್ ಮಾಡ್ತಿರೋದು ಎಷ್ಟು? 300 ರುಪೀಸ್ ಪರ್ ಮಂತ್ ಆಯಿತು. 300 ಇಂಟು 12 ಅಂತಂದರೆ 3600 ರುಪೀಸ್ ಆಯಿತು. ದಟ್ ರೆಂಟ್ ಮೈನಸ್ 10% ಆಫ್ ದ ಸ್ಯಾಲರಿ. ಸ್ಯಾಲ್ರಿ ಎಷ್ಟಿದೆ ಒಂದು? ಸ್ಯಾಲ್ರಿ ಅಂತ ಬಂದಾಗ ಮತ್ತೊಂದು ಲೆಕ್ಕ ಮಾಡ್ಕೋಬೇಕಾಗುತ್ತೆ ನಾವು. ಕಂಪ್ಯೂಟೇಷನ್ ಆಫ್ ಟೋಟಲ್ ಸ್ಯಾಲ್ರಿ ಫಾರ್ HRA ಪರ್ಪೋಸ್. HRA ಪರ್ಪೋಸ್ಗೆ ಟೋಟಲ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ನಾವು ಕನ್ಸಿಡರ್ ಮಾಡೋದು ಓನ್ಲಿ 3 ಐಟಮ್. ಒಂದು ಬೇಸಿಕ್ ಸ್ಯಾಲರಿ, ಇನ್ನೊಂದು DA, ಮತ್ತೊಂದು ಯಾವುದು? ಕಮಿಷನ್. ಓನ್ಲಿ 3 ಐಟಮ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಸ್ಯಾಲರಿ
ಫಾರ್ HRA ಪರ್ಪೋಸ್. HRA ಪರ್ಪೋಸ್ಗೆ ಟೋಟಲ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಟೋಟಲ್ ಸ್ಯಾಲ್ರಿಲಿ 10% ಸ್ಯಾಲ್ರಿ ಬೇಕಲ್ವಾ. 3 ಐಟಮ್ಸ್. ಒಂದು ಬೇಸಿಕ್ ಸ್ಯಾಲ್ರಿ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಏನು ಬೇಸಿಕ್ ಸ್ಯಾಲ್ರಿ 5000 rupees ಪರ್ ಮಂತ್ ಅಂತ ಕೊಟ್ಟಿದ್ರೆ 1 ಇಯರ್ಗೆ ಎಷ್ಟಾಯಿತು, 6000 rupees ಆಯಿತು. 500 ಎಷ್ಟು 5000 ಇಂಟು 12 ಮಾಡಿದ್ರೆ 60,000 rupees ಆಯಿತು. 60,000 ಬೇಸಿಕ್ ಸ್ಯಾಲ್ರಿ ಆಯಿತಾ. ನೆಕ್ಸ್ಟ್ ಅದ್ರ ಮೇಲೆ 10% ಬೇಸಿಕ್ಸ್ DA ಅಂತ ಇದೆ. ಸೊ ಡಿಯರ್ನೆಸ್ ಅಲೋಯನ್ಸ್ 10% ಆನ್ ಬೇಸಿಕ್ ಸ್ಯಾಲ್ರಿ ಅಂತ ಇದೆ. 10% ಆನ್ ಬೇಸಿಕ್ ಸ್ಯಾಲ್ರಿ ಅಂತ ಇದೆ ಅಂತಂದರೆ ಸೊ 5000 ಇಂಟು 10 ಡಿವೈಡೆಡ್ ಬೈ 100 ಅಂತಂದರೆ 500 rupees ಆಯಿತು. ವರ್ಷಕ್ಕೆ ಎಷ್ಟಾಯಿತು, 500 ಇಂಟು 12 ಅಂತಂದರೆ 6000 rupees ಆಯಿತು. 66,000. ಸೊ DA ಯನ್ನು ನಾವು ತಗೊಳ್ಬಾರ್ದು. ಆದರೆ DA ಏನಾದರೂ ಬ್ರಾಕೆಟಲ್ಲಿ ಹೇಳಿರ್ತಾರೆ ಅಂಡರ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಇದ್ದರೆ ಮಾತ್ರ DA ತಗೊಳ್ತೀರಾ. ಜಸ್ಟ್ DA 5% ಅಥವಾ 10% ಕೊಟ್ಟಿದ್ರೆ ಅದನ್ನು ತಗೊಳ್ಳೋಂಗಿಲ್ಲ. ಅದು ಅಂಡರ್ ದ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಇರಬೇಕು, ಅಥವಾ ರಿಟೈರಿಂಗ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಆ 2 ಅಂಶಗಳಿತ್ತು ಅಂದರೆ ಮಾತ್ರ ಕನ್ಸಿಡರ್ ಮಾಡಿ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟು ಕಮಿಷನ್. ಸೊ ಕಮಿಷನ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಕಮಿಷನ್ ಎಷ್ಟಿದೆ, ಪರ್ ಆ್ಯನಮ್ಗೆ ಒಂದು 14,000 ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಕಮಿಷನ್ ಅಂದರೆ ಕಮಿಷನ್ ಅಂತಂದರೆ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಟರ್ನ್ ಓವರ್ ಅಂತ ಇದ್ದರೆ, ಜಸ್ಟ್ ಕಮಿಷನ್ ಅಂತ ಇದ್ದರೆ ತಗೊಳ್ಳೋಂಗಿಲ್ಲ. ಫಿಕ್ಸ್ಡ್ ಪರ್ಸೆಂಟ್ ಆನ್ ಟರ್ನ್ ಓವರ್ ಅಂತ ಇದ್ದರೆ ಮಾತ್ರ ತಗೊಳ್ತಾ ಇದ್ದೀರಾ. ಇದು ಫಿಕ್ಸ್ಡ್ ಪರ್ಸೆಂಟ್ ಆನ್ ಟರ್ನ್ ಓವರ್ ಇದೆ ಅಂತ ಭಾವಿಸಿ ನಾನು ಹಾಕಿದ್ದೀನಿ. 14,000 rupees ಆಗಿದೆ. ಸೊ ಹಾಗಾದರೆ ಟೋಟಲ್ ಎಷ್ಟಾಯಿತು ಅಂತಂದ್ರೆ ಈಗ 80,000 rupees ಆಯಿತು. ಇದು ಟೋಟಲ್ ಸ್ಯಾಲರಿ. ಟೋಟಲ್ ಸ್ಯಾಲರಿ ಎಷ್ಟಿದೆ, 80,000 ಆಯಿತು, ಹೌದಲ್ವಾ. ಸೊ ಈಗ ಬರೀ ಇಲ್ಲಿ ಆ್ಯಕ್ಚುಯಲ್ HRA ರಿಸೀವ್ಡ್ ಆಯಿತು. ನೆಕ್ಸ್ಟು ರೆಂಟ್ 300 ಪರ್ ಮಂತು ಇಂಟು 12 ಮಾಡಿದ್ರೆ 3600 ಮೈನಸ್ 10% ಆಫ್ ಸ್ಯಾಲ್ರಿ. ಸ್ಯಾಲ್ರಿ ಇಸ್ 80,000. 80,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ 8,000 rupees ಸಿಕ್ತು, ಹೌದಲ್ವಾ. ಸೊ 3600 ಮೈನಸ್ 8,000 ಅಂತಂದರೆ ನಮಗೆ ಎಷ್ಟು ಸಿಗ್ತದೆ, ಈಗ ಮೈನಸ್ ಬ್ಯಾಲೆನ್ಸ್ ಸಿಗ್ತಾ ಇದೆ. ಸೊ ಮೈನಸ್ ಬ್ಯಾಲೆನ್ಸ್ ಎಷ್ಟು, 4,400 ಸಿಗ್ತದೆ. ಮೈನಸ್ ಬ್ಯಾಲೆನ್ಸ್ ಬಂತು ಅಂದರೆ ತಗೊಳ್ಬೇಡಿ. ಸೊ ಅದನ್ನ ನಿಲ್. ಸೊ ಅದಿಲ್ಲ ಅಂತ ಅನ್ಕೊಂಡ್ಬಿಡೋಣ. ಒಂದು ವೇಳೆ ಇದೇನಾದರೂ ಒಂದು 9,000 ಬಂದಿದೆ ಅಂತ ತಿಳ್ಕೊಳ್ಳಿ. 9,000 ಮೈನಸ್ 8,000 ಇಸ್ ಈಕ್ವಲ್ ಟು 1,000 ಆಗ್ತೀರಾ. ಸೊ ರೆಂಟ್ ಮೈನಸ್ 10% ಆಫ್ ಸ್ಯಾಲರಿ. ಸೊ ಇಲ್ಲಿ ಮೈನಸ್ ವ್ಯಾಲ್ಯೂ ಬಂದರೆ ತೊಗೊಳಕ್ಕೆ ಹೋಗಬೇಡಿ. ಅಂದರೆ ನಮಗೆ ಏನಕ್ಕೆ ಬೇಕಾಗಿದೆ ಅಂತಂದರೆ ಎಕ್ಸಸ್ ಆಫ್ ರೆಂಟ್ ಪೇಡ್ ಓವರ್ 10% ಆಫ್ ಸ್ಯಾಲ್ರಿ ಮಾತ್ರ ನಾವು ತೊಗೋಬೇಕು. ಸೊ ಇದು ಬರಲ್ಲ. ನೆಕ್ಸ್ಟ್ 40% ಆಫ್ ದ ಸ್ಯಾಲ್ರಿ. ಸ್ಯಾಲ್ರಿ ಎಷ್ಟಿದೆ, 80,000 ಇದೆ ಅಲ್ವಾ. ಸೊ 80,000 ಇಂಟು 40 ಡಿವೈಡೆಡ್ ಬೈ 100. ವೈ 40? ಯಾಕೆ 40% ಲೆಕ್ಕ ಮಾಡಬೇಕು ಅಂದರೆ, ಇಫ್ ದ ಎಂಪ್ಲಾಯಿ ಈಸ್ ವರ್ಕಿಂಗ್ ಇನ್ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ. ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿನಲ್ಲಿ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 50% ಆಫ್ ದ ಸ್ಯಾಲ್ರಿ ಕನ್ಸಿಡರ್ ಮಾಡ್ತೀರಾ. ಅದರ್ ದೆನ್ ದೀಸ್ ಸಿಟೀಸ್ ಅಂತ ಹೇಳಿದ್ರೆ 40% ಕನ್ಸಿಡರ್ ಮಾಡ್ತೀರಾ. ಪ್ರಾಬ್ಲಮಲ್ಲಿ ಅವನು ಮೆನ್ಷನ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ ಮೆನ್ಷನ್ ಮಾಡಿಲ್ಲ, ಬೇರೆ ಯಾವುದೋ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಎಷ್ಟಾಯಿತು, ಜಸ್ಟ್ 40% ಮಾತ್ರ ತಗೊಳ್ಳಿ. ಸೊ 40% ಆಫ್ ದ ಸ್ಯಾಲ್ರಿ. ಸೊ 8,000 ಇಂಟು 40 ಡಿವೈಡೆಡ್ ಬೈ 100 ಅಂತ ಮಾಡಿದರೆ ನಮಗೆ ಎಷ್ಟು ಸಿಗ್ತದೆ, ಇನ್ನು 32,000 rupees ಸಿಗ್ತದೆ. ಸೊ ಆ 32,000 rupeesನ್ನು ನಾವು ಹಾಕೋಣ. ಸೊ 80,000 ಇಂಟು 40 ಡಿವೈಡೆಡ್ ಬೈ 100 ಅಂತಂದರೆ 32,000 rupees ಆಯಿತು. ಈಗ ಈ ಮೂರಲ್ಲಿ ವಿಚ್ ಎವರ್ ಈಸ್ ಲೆಸ್, 60,000 ಇದೆ, ನಿಲ್ ಮೀನ್ಸ್ 0 ಇದೆ, 32,000 ಇದೆ. ಇದ್ರಲ್ಲಿ ಅತ್ಯಂತ ಚಿಕ್ಕ ವ್ಯಾಲ್ಯೂ ಇದು ನಿಲ್ ತಾನೆ. ಎಸ್, ನಿಲ್ ಅಂತ ಇದೆ, ನಿಲ್ ಅಂತ ಹಾಕ್ಬಿಡ್ತಾ ಇದ್ದೀರಾ. 60,000 ಮೈನಸ್ ನಿಲ್ ಮೀನ್ಸ್ 60,000 ಮೈನಸ್ 0 ಇಸ್ ಈಕ್ವಲ್ ಟು 6,000 ಮೈನಸ್ 0 ಇಸ್ ಈಕ್ವಲ್ ಟು 6,000. ಟ್ಯಾಕ್ಸಬಲ್ HRA 6,000. ಅವನಿಗೆ ಪೇಮೆಂಟ್ ಮಾಡ್ತಿರೋದು ಮಂತ್ಲಿ 500 rupees. 1 ಇಯರ್ಗೆ ಎಷ್ಟಾಯಿತು, 6,000 ಆಯಿತು. 6,000ಗೆ 6,000 ಟ್ಯಾಕ್ಸಬಲ್ ಆಯಿತು. ಸೊ ಹೀಗೆ HRA ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಈಗ ಫುಲ್ಲಿ ಎಕ್ಸಮ್ಟೆಡ್ ಅಲವೆನ್ಸಸ್ಸಿಗೆ ಬರೋಣ. ಫುಲ್ಲಿ ಎಕ್ಸಮ್ಟೆಡ್ ಅಲವೆನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇರೋಂಥದ್ದು ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಫಾರಿನ್ ಅಲಯನ್ಸ್, ಸಂಚುರಿ ಅಲಯನ್ಸ್, ಪರ್ ಡೇಮ್ ಅಲಯನ್ಸ್, ಟೆಲಿಫೋನ್ ಅಲಯನ್ಸ್ ಆ್ಯಂಡ್ ರಿಫ್ರೆಶ್ಮೆಂಟ್ ಅಲಯನ್ಸ್. ವೆರಿ ಇಂಪಾರ್ಟೆಂಟ್ ಅಲಯನ್ಸಸ್ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಫಾರಿನ್ ಅಲಯನ್ಸ್. ಫಾರಿನ್ ಅಲಯನ್ಸ್ ಅಂದರೆ ಏನಪ್ಪ ಅಂದರೆ ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಸಿಟಿಸನ್ಸ್ಗೆ ಪೇಮೆಂಟ್ ಮಾಡ್ತದೆ. ಅವರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂದರೆ ವಿದೇಶದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಂದರೆ ವಿದೇಶದಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಭಾರತೀಯರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನೆಲ್ಲ ಅಲವೆನ್ಸಸ್ಗಳನ್ನು ಕೊಡುತ್ತಲ್ಲ, ಆ ಅಲವೆನ್ಸಸ್ಗಳನ್ನು ನಾವು ಫಾರಿನ್ ಅಲವೆನ್ಸಸ್ ಅಂತ ಹೇಳ್ತೀವಿ. ಆ ಫಾರಿನ್ ಅಲವೆನ್ಸಸ್ ಅಂದರೆ ಕಾರ್ ಅಲವೆನ್ಸ್ ಆಗಿರ್ಬೋದು,
ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಆಗಿರ್ಬೋದು, ಓವರ್ಸೀಸ್ ಅಲವೆನ್ಸು, ಇನ್ನೊಂದು ಎಂಟರ್ಟೈನ್ಮೆಂಟ್ ಅಲವೆನ್ಸು, ಅವು ಫುಲ್ಲಿ ಎಕ್ಸಮ್ಟೆಡ್ ಆಯಿತು. ಕಾರ್ ಅಲಯನ್ಸು ಫುಲ್ಲಿ ಎಕ್ಸಮ್ಟೆಡ್. ಇನ್ನೊಂದು ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸು. ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸು 100 rupees per child for 2 children ಅಂತ ಹೇಳ್ಬಿಟ್ಟು ಹಿಂದೆ ನೋಡಿದ್ವಿ. ಆದರೆ ಆ ಎಂಪ್ಲಾಯ್ ಏನಾದರೂ ವಿದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದು ಅವನಿಗೆ ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸ್ ಅಂತ ಏನಾದರೂ ಕೊಟ್ಟರೆ ಫುಲ್ಲಿ ಎಕ್ಸಮ್ಟೆಡ್ ಇರ್ತದೆ. ನೆಕ್ಸ್ಟ್ ಓವರ್ಸೀಸ್ ಅಲಯನ್ಸು ಕೂಡ ಫುಲ್ಲಿ ಎಕ್ಸಮ್ಟೆಡ್. ಮತ್ತು ಎಂಟರ್ಟೈನ್ಮೆಂಟ್ ಅಲಯನ್ಸ್, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾನೆ ಅಂತ ಹೇಳಿದರೆ ಅಪ್ ಟು 5,000 ತನಕ ಎಕ್ಸಮ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಆದರೆ ಆ ಎಂಪ್ಲಾಯಿ ಇಂಡಿಯಾದಲ್ಲೇ ವರ್ಕ್ ಮಾಡ್ತಾ ಇದ್ದರೆ ಮಾತ್ರ. ಆ ಗೌರ್ಮೆಂಟ್ ಎಂಪ್ಲಾಯ್ ಏನಾದರೂ ವಿದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದು ಇಂಡಿಯನ್ ಗೌರ್ಮೆಂಟ್ ಏನಾದರೂ ಅವನಿಗೆ ಈ ಒಂದು ಎಂಟರ್ಟೈನ್ಮೆಂಟ್ ಅಲಯನ್ಸ್ ಅಂತ ಕೊಡ್ತು ಅಂತಂದರೆ ಅದು ಫುಲ್ಲಿ ಎಕ್ಸಮ್ಟೆಡ್ ಆಗಿರ್ತದೆ ಅಂತೇಳಿ. ಇವು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಅದು ಫಾರಿನ್ ಅಲವೆನ್ಸಸ್ ಆಯಿತು. ಇದ್ರ ಜೊತೆಗೆ ಏನಪ್ಪ ಅಂದರೆ ಸಂಚುರಿ ಅಲಯನ್ಸು. ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಏನಪ್ಪ ಅಂದರೆ ಈ ಸಂಚುರಿ ಅಲಯನ್ಸ್ ಅಂತ ಕೊಡ್ತಾರೆ, ಅದು ಫುಲ್ಲಿ ಏನಪ್ಪ ಅಂತಂದರೆ ಎಕ್ಸಮ್ಟೆಡ್ ಆಯಿತು. ಇನ್ನೊಂದು ಪರ್ ಡೇಯಮ್ ಅಲವೆನ್ಸ್ ಅಂತ ಬಿಟ್ಟು ಹೇಳ್ತೀವಿ. ಏನಿದು ಪರ್ ಡೇಯಮ್ ಅಲವೆನ್ಸ್ ಅಂತ ಹೇಳಿದ್ರೆ, ಈ ಪರ್ ಡೇಯಮ್ ಅಲವೆನ್ಸ್ ಅಂದರೆ ಹೋಟೆಲ್ಗೆ ಮತ್ತು ಬೋರ್ಡಿಂಗಿಗೆ ಮತ್ತು ಲಾಡ್ಜಿಂಗಿಗೆ ಅಂತ ಹೇಳ್ಬಿಟ್ಟು ಏನಪ್ಪ ಅಂತಂದರೆ ಇದು ಅಲವೆನ್ಸಸ್ಸನ್ನು ಕೊಟ್ಟರೆ ಅದು ಕೂಡ ಫುಲ್ಲಿ ಎಕ್ಸಮ್ಟೆಡ್ ಆಯಿತು. ಮತ್ತು ಟೆಲಿಫೋನ್ ಅಲಯನ್ಸು ಮತ್ತು ರಿಫ್ರೆಶ್ಮೆಂಟ್ ಅಲವೆನ್ಸು ಇವೆಲ್ಲವೂ ಕೂಡ ಫುಲ್ಲಿ ಎಕ್ಸಮ್ಟೆಡ್ ಅಲವೆನ್ಸಸ್ಗಳು ಆಗಿದ್ದಾವೆ ಅಂತೇಳಿ. ಥ್ಯಾಂಕ್ ಯು.